ಶುಭೋದಯ. 21/8/2026 ಶ್ರೀ ವರಮಹಾಲಕ್ಷ್ಮಿ ವ್ರತ ಹಬ್ಬ. ಈ ದಿನ ನಾವು ನಿನ್ನೆ ದಿನವೇ ನನ್ನ ಹೆಂಡತಿ ಮನೆ ಮುಂದೆ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಬಿಟ್ಟು ಮಾರುಕಟ್ಟೆಗೆ ಹೋಗಿ ರಂಗೋಲಿ ತುಂಬೋದಕ್ಕೆ ಬಣ್ಣ ತಗೊಂಬಂದಿದ್ದಾರೆ. ರಂಗೋಲಿ ತುಂಬ ಚೆನ್ನಾಗಿ ಕಾಣುತ್ತೆ, ಚೆನ್ನಾಗಿ ಬಿಟ್ಟಿದ್ದಾರೆ. ರಾತ್ರಿ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ರಾತ್ರಿ 12 ಮನಿಕೊಂಡ್ರು. ಬೆಳಗಿನ ಜಾವ 3 ಗಂಟೆಗೆ ಎದ್ದು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ರು. ಇದು ತುಳಸಿ ಕಟ್ಟೆ ನಮ್ಮ ಮನೆ ಮುಂಭಾಗ. ನಮ್ಮ ಮನೆ ಮುಂಭಾಗದ ಹೂದೋಟ ನೋಡಿ, ಗುಲಾಬಿ ಹೂವು ಚೆನ್ನಾಗಿಬಿಟ್ಟಿದೆ. ಅದೇ ರೀತಿ ವೆಂಕಟರಮಣ ಸ್ವಾಮಿ, ಗೌತಮ ಬುದ್ಧ, ಯೂಟ್ಯೂಬರ್ಸ್ ಹೇಳಿದಂಗೆ ಬೆಳಗಿನ ಪೂಜೆ ಕಾರ್ಯಕ್ರಮಕ್ಕೆ ಸಮಯ ಬೆಳಗ್ಗೆ 4:15 5:45 ಚೆನ್ನಾಗಿದೆ ಅಂತ ಹೇಳಿದರು. ನಾವು 5:43 ಪೂಜೆನ ಪ್ರಾರಂಭ ಮಾಡಿದೋ. ನನ್ನ ಹೆಂಡತಿ ಪೂಜೆ ಮಾಡ್ತಾಯಿದ್ದಾರೆ. ಹೂವಿನ ರೇಟ್ ತುಂಬ ಜಾಸ್ತಿ ಇದೆ. ನನ್ನ ತಮ್ಮ ನಿನ್ನೆ ಮಾರ್ಕೆಟ್ಗೆ ಹೋಗಿ ಹೂವು ತಗೊಬಂದ. ಕನಕಾಂಬರ 5,000 ರೂಪಾಯಿ ಕೆಜಿ ಅಂತೆ. ದುಂಬಲ್ಗೆ ಹಾರ 750 ಅಂತೆ. ಅದೇ ರೀತಿ ಹಣ್ಣುಗಳ ರೇಟ್ ಪರವಾಗಿಲ್ಲ ಇದರಲ್ಲಿ. ಸೇಬಣ್ಣು ಮತ್ತು ಸೇಬು, ದ್ರಾಕ್ಷಿ, ದಾಳಿಂಬೆ, ಬಾಳೆಹಣ್ಣು ತಂದಿದ್ದೀವಿ. GK ಸ್ವೀಟ್ಸಿಂದ ದೂದ್ ಪೇಡ, ಮೈಸೂರು ಪಾಕು, ಲಾಡು, ಬರ್ಫಿ ತಂದಿದ್ದೀವಿ. ನೆಂಟಿ ಕರ್ಜಿಕಾಯಿ, ರವೆ ಉಂಡೆ, ತಮಟ ಮತ್ತು ಕಡಲೆಬೀಜದ ಉಂಡೆ ಮಾಡಿದ್ದು, ಒಬ್ಬಟ್ಟು ಮಾಡಿದರು. ವೆಂಕಟರಮಣ ಸ್ವಾಮಿ ವಿಗ್ರಹ ಇಟ್ಟಿದ್ದೀವಿ ಪೂಜೆಗೆ. ಕಾಮಾಕ್ಷಿ ದೀಪ ಹಚ್ಚಿದ್ದೀವಿ. ಇದೇ ನಮ್ಮ ಮಹಾಲಕ್ಷ್ಮಿಯನ್ನು ನಾವು ನಮ್ಮ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿರೋದು. ಅದೇ ರೀತಿ ಈ ಸತಿ ವರಮಹಾಲಕ್ಷ್ಮಿ ತಾಯಿ ಎಲ್ರಿಗೂ ಒಳ್ಳೇದು ಮಾಡಲಿ. ಸರ್ವೇ ಜನ ಸುಖಿನೋ ಭವಂತು ಅಂದ ರೀತಿ ಎಲ್ಲರೂ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ನನ್ನ ಮಗ ಈ ಸತಿ SSLC ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸಲ್ಲಿ ತೆಗೆದುಕೊಂಡು ಪಾಸಾಗಲಿ ಅಂತ ಆ ತಾಯಿಯಲ್ಲಿ ನಾವು ಕೋರ್ಕೊತಾ ಇದ್ದೀನಿ. ಎಲ್ಲರಿಗೂ ನಮ್ಮ ಮನೆ ಕುಟುಂಬದವರೆಲ್ಲರಿಗೂ ಆರೋಗ್ಯ ಐಶ್ವರ್ಯ ಕೊಟ್ಟು ನೆಮ್ಮದಿ ಕೊಟ್ಟು ಸಂತೋಷವಾಗಿರೋಕ್ಕೆ ಆಶೀರ್ವಾದ ಕೇಳ್ಕೊಂತ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಶ್ರೀ ವರಮಹಾಲಕ್ಷ್ಮಿ ತಾಯಿ.